ನಿಮ್ಮ ಪಾಯಿಂಟಿಗೆ ಬರ್ತೀನಿ. ಈಗ ಅವರೇನು ಹೇಳಿದರು, ನಾನು ಒಂದು ಮಾತನ್ನು ಹೇಳಿದೆ, ನಿಮಗೆ ಪ್ರಿಯಾಂಕ್ ಖರ್ಗೆಗಿಂತ ಮೊದಲು 8 ಜನರದ್ದು ಪತ್ತೆ ಹಚ್ಚಬೇಕಾಗಿತ್ತು ಅಂತೇಳಿ. ಈಗ ಕಾಂಗ್ರೆಸ್ಗಿರುವ ಭಯ ಏನು ಗೊತ್ತಾ, ಹೇಳಿ ಸರ್. ಇವರು ಆರೋಪ ಮಾಡ್ತಾರೆ, ಅವ್ರು ಡೈರೆಕ್ಟ್ ಆಗಿ ಹೋದ್ರು ಪ್ರಿಯಾಂಕ್ ಖರ್ಗೆಗೆ. ಈ 8 ಜನರನ್ನ ಒಂದು ವೇಳೆ ಅರೆಸ್ಟ್ ಆಗಿ ನಿಲ್ಲಿಸಿದ್ರೆ ಬಹುಶಃ ಪ್ರಿಯಾಂಕ್ ಖರ್ಗೆಯ ಏನು ರಾಜೀನಾಮೆ ಫೋರ್ಸ್ಗಳು ಇಷ್ಟು ಆಗ್ತಿರ್ಲಿಲ್ವ ನನ್ನ ಪ್ರಕಾರ. ಕಾಂಗ್ರೆಸ್ಗಿರೋ ಭಯ ಏನು ಗೊತ್ತಾ, ಈ 8 ಜನ ಎಲ್ಲಾದರೂ ಸಿಕ್ಕಾಕೊಂಡ್ಬಿಟ್ರೆ, ಅವರ ಕೆಳಗೆ ಬಾರಿಸೋಕೆ ಶುರುವಾದಾಗ ಅವರೆಲ್ಲಾದರೂ ಪ್ರಿಯಾಂಕ್ ಖರ್ಗೆಯನ್ನ ಹೆಸರು ಬಾಯಿ ಬಿಟ್ಟರೆ ಸುಖ ಸುಮ್ಮನೆ ರೋಡಲ್ಲಿ ಹೋಗೋರನ್ನ ಕರ್ಕೊಂಡು ಇಲ್ಲಿಗೆ ಬಂದು ಅಲ್ವಾ, ಅಲ್ಲಿ ತನಕ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅವ್ರನ್ನ ಬಿಟ್ಟಿದ್ದಾರೆ. ಉತ್ತರ ಕೊಡಿ. ಈಗ ನೀವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೇಸ್ ಮಾಡಿದ್ರಿ. ಈ 8 ಜನನ ಅರೆಸ್ಟ್ ಮಾಡಲಿಲ್ಲ, ಪ್ರಿಯಾಂಕ್ ಅವ್ರ ಹೆಸರು ಹೇಳ್ಬೋದು, ಬೈಕ್ ಮಾಡಲಿಲ್ಲ ಅಂತ ಅದು ತಪ್ಪು ಅಂತ ಹೇಳಿ ಯಾರು ಈ FIR ಅಲ್ಲಿ ಒಂದು ಸೂಸೈಡ್ ಆಗಿರ್ಬೇಕಾದ್ರೆ 306 ಆಗಿರ್ಬೇಕಾದ್ರೆ ಅವರು 1 ದಿವಸ ತಪ್ಪಿಸ್ಕೋಬಹುದು, 10 ದಿವಸ ತಪ್ಪಿಸ್ಕೋಬಹುದು, ಅವ್ರ ಅರೆಸ್ಟ್ ಆಗ್ಲೇಬೇಕಾಗ್ತದೆ. ಲೆಟ್ ಮಿ ಕಂಪ್ಲೀಟ್. ಒಂದು ನಿಮಿಷ ಬ್ರದರ್, ಲೆಟ್ 2 minutes ಐಲ್ ಟೇಕ್. ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕ 8 ಜನರನ್ನ ಅರೆಸ್ಟ್ ಮಾಡಲೇಬೇಕು, ತನಿಖೆ ಆಗಲೇಬೇಕು. ಅವರು ದೇ ಹ್ಯಾವ್ ಟು ಕಮ್ ಔಟ್ ಕ್ಲೀನ್ ಇನ್ ದ ಕೋರ್ಟ್ ಆಫ್ ಲಾ ಅನ್ನೋ ಮಾತನ್ನ ಹೇಳ್ತೀನಿ. ಅದು 2 ಮಾತು ಇಲ್ಲ. ಒಂದು ನಿಮಿಷ ಅಗೇನ್ ರೆಸ್ಪೆಕ್ಟ್ ಯು. ಕಂಪ್ಲೀಟ್ ಮಾಡೋರು ಇರ್ಕೋ. ಆಯ್ತಿರಿ, ಬಿಜೆಪಿ ಅವ್ರು ಹೇಳಿದ ಮಾತುಗಳನ್ನ ನಾನು ಹೇಳಕ್ ಕೂತಿಲ್ಲ, ಇಲ್ಲಿ ಕಾಂಗ್ರೆಸ್ ಮಾತು ಹೇಳಕ್ ಕೂತಿದ್ದೀನಿ. ಒಂದ್ ನಿಮಿಷ ಇರಿ. ನಾನೇನ್ ಹೇಳ್ತೀನಿ ಅಂದ್ರೆ ಈ 8 ಜನನು ಕೂಡ ಒಂದ್ ನಿಮಿಷ ಮಲ್ಲಿಕಾರ್ಜುನ್ ಮಗನ್ ಎದುರಾಕೊಳ್ಳುವ ತಾಕತ್ತು ಯಾರಿಗಾರು ನಿಮ್ಗೆ ಒಂದು ಕೌಂಟರ್ ಕೊಡೋಕೆ ಒಂದು ಅವಕಾಶ ಅಲ್ವಾ ಸರ್? ಎಲ್ಲ ನಿಜ ಅಲ್ವಾ? AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಗನ್ ಎದುರಾಕೊಳ್ಳುವ ನಾನು ಇಂಟರ್ಫಿಯರ್ ಆಗ್ತೀನಿ, ತಿಳ್ಕೊಬಿಡಿ. ಐ ಟೋಲ್ಡ್ ಯು ನೌ ಇಟ್ಸೆಲ್ಫ್. ಈಗ 8 ಜನರ ವಿಚಾರ ಬಂದಾಗ ಐ ಆಮ್ ನಾಟ್ ಅಡ್ವೊಕೇಟಿಂಗ್ ದ ಮ್ಯಾಟರ್ ಓನ್ಲಿ ಬಿಕಾಸ್ ದೇ ಹ್ಯಾವ್ ಬೀನ್ ಮೆನ್ಷನ್ಡ್ ಇನ್ ದ ಡೆತ್ ನೋಟ್. ಅವರ ಬಗ್ಗೆ ಅಕ್ಯೂಸ್ಡ್ ಇದ್ದಾರೆ. 1 2 3 4 5 6 7 8 ಅಂತ ಇರಬೇಕಾದ್ರೆ ದೇ ಹ್ಯಾವ್ ಟು ಗೋ ದ ಪ್ರೊಸೆಸ್ ಆಫ್ ಲಾ, ನೋ ಡೌಟ್ ಅಬೌಟ್ ಇಟ್. ಆದರೆ ಇವರು ಪೊಲಿಟಿಕಲ್ ಕಾರಣಕ್ಕೋಸ್ಕರ ನಮ್ಮ ಆಮ್ ಆದ್ಮಿ ಪಾರ್ಟಿ ವಕ್ತಾರ ಹೇಳಿದ ಹಾಗೆ ನೀವು ಸಚಿನ್ ಅವರ ಮನೆಗೆ ಸಾಂತ್ವನ ಹೇಳೋ ರೀತಿಯಲ್ಲಿ ಮಾಡ್ತಾ ಇಲ್ಲ. ನೀವು ಮಾಡಿ, ಪ್ರೊಟೆಸ್ಟ್ ಮಾಡಿ, ಆದರೆ ರಾಜಕೀಯ ಪ್ರೇರಿತವಾಗಿ ಒಂದು ಸಾವಿನ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ನನ್ನ ವಿರೋಧ ಇದೆ. ನೋ ಸಾರಿ, ಅದಾದ್ರ ಜೊತೆಗೆ ಅರೆಸ್ಟ್ ಮಾಡಿಸಿದ್ರೆ ಟೈಮ್ ಇಸ್ ಮೈಂಡ್. ಈ ವಿಚಾರದಲ್ಲಿ ನೀವು ನೈತಿಕತೆನೇ ಇಲ್ಲ ನಿಮ್ಗೆ. ಸಂತೋಷ್ ಪಟೇಲ್ ಸತ್ತಾಗ ಈಶ್ವರಪ್ಪ ಹೋಗಿದ್ರ ಅಲ್ಲಿ, ಅವ್ರ ಮೇಲೆ ಅವ್ರ ಹೆಸರು ಬರ್ದಿದ್ರು, ಬಿ ರಿಪೋರ್ಟ್ ಕೊಟ್ಟಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಾವು ಎಷ್ಟು ಕೇಸ್ಗಳನ್ನ CBI ಮುನಿರತ್ನವರು ಹೆಣ್ಮಕ್ಳ ಬಗ್ಗೆ ಏನ್ ಮಾತಾಡ್ತಾರೆ, SC ST ಬಗ್ಗೆ ಏನ್ ಮಾಡ್ತಾರೆ, ಒಕ್ಕಲಿಗರ ಬಗ್ಗೆ ಏನ್ ಮಾತಾಡ್ತಾರೆ, ಅವ್ರ ಬಗ್ಗೆ ನಿನ್ ನಿಲುವು ಏನು ಅಂತ ಹೇಳ್ತಾ ಇದ್ದೀನಿ. ಲೋಹಿತ್ ಕುಮಾರ್ ಮತ್ತು ನಾಗರಾಜ್ ಯಾದವ್ ಒಂದು ಮಾತನ್ನು ಹೇಳಿದ್ರು, ಲಾ ಪ್ರಕಾರನೇ ಹೋಗ್ಬೇಕು ಅಂತ. ಲಾ ಪ್ರಕಾರನೇ ಹೋಗಿದ್ರೆ CT ರವಿ ಅವರನ್ನ 4 ಜಿಲ್ಲೆಗೆ ತಿರುಗಿಸುವಂತ ಅಗತ್ಯ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ CM ಅವರು ಮೆನ್ಷನ್ ಮಾಡಿಬಿಟ್ಟು ಅವರ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿ ಮೆನ್ಷನ್ ಮಾಡುವಂತ ಅಗತ್ಯ ಕೂಡ ಇರಲಿಲ್ಲ. ತಮ್ಮ ಕಾಲಕ್ಕೆ ಅನುಗುಣವಾಗಿ. ಇದರ ಜೊತೆಗೆ ಬ್ರೇಕ್ ನಂತರ ಒಂದು ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಾಗ್ಲಿ DK ಶಿವಕುಮಾರ್ ಆಗ್ಲಿ ಇದರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಹೆದರ್ತಾ ಇದ್ದಾರಾ? ನೋಡಿ, ಬಿಜೆಪಿ ಅವರಾಗ್ಲಿ JDS ಅವರಾಗ್ಲಿ ರಚನಾತ್ಮಕ ಹೋರಾಟ ಮಾಡ್ಲಿ, ನಾನು ಬೇಡ ಅಂತ ಹೇಳಲ್ಲ. ಇವ್ರ ಮನೆಗೆ ಸಾಂತ್ವನ ಹೇಳಿ ಬೇಡ ಅಂತ ಹೇಳಿಲ್ಲ. ಸರ್ಕಾರದ ಜೊತೆಯಲ್ಲಿ ಬಂದ್ಬಿಟ್ಟು ಅವ್ರು ಬೇಕಾಗಿರ್ತದೆ ಕಾನೂನುಗಳ ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ಲಿ. ನಾನು ಹೇಳ್ತಾ ಇರ್ತೀನಿ, ಪ್ರಿಯಾಂಕರ್ಗೆ ಸಾಂತ್ವನ ಹೇಳಿದ್ರೆ ಒಂದು ನಿಮಿಷ, ಪ್ರಿಯಾಂಕ ಖರ್ಗೆ ವಿಚಾರ ಬರ್ತದೆ ಈಗ. ಒಂದು ನಿಮಿಷ ಸರ್, ಅಲ್ಲಿ ಬೀದರಲ್ಲಿ ಇರ್ತಕ್ಕಂಥ ಜಿಲ್ಲಾ ಸಚಿವರು ಯಾರು? ಈಶ್ವರ್ ಖಂಡ್ರೆ ಹೋಗಿರ್ಲಿಲ್ವಾ? ಹೋಗಿದ್ರಾ ಇಲ್ವಾ? ಹೋಗಿದ್ದಾರೆ. ಸುಮ್ಮನೆ ಇರ್ಲಿ. ಹಾಗಾಗಿ ನಮ್ಮ ಸರ್ಕಾರ ಅದಕ್ಕೆ ಸ್ಪಂದಿಸಿದೆ. ಅದನ್ನು ಸರ್ಕಾರ ಸ್ಪಂದಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಂತಹ ಒಂದು ಹೇಳಿಕೆ ಮೇಲೆ ಅವರ ಶಿಫಾರಸಿನ ಮೇಲೆ CID ಕೊಟ್ಟಿದ್ದೀವಲ್ಲ ನಾವು. ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳಿದ್ರೆ ದಯವಿಟ್ಟು CID ಆಫೀಸ್ ಕೊಡಿ, ತನಿಖೆ ನಡೆಸಲಿ. ಯಾರ್ಯಾರು ತಪ್ಪು ಮಾಡಿದ್ರೋ ಅವ್ರನ್ನೆಲ್ಲ ಬೇಗ ಗಲ್ಲಿಗೇರಿಸ್ಲಿ, ಬೇಡ ಅಂತ ಹೇಳಲ್ಲ. ನೀವು ರಾಜಕೀಯ ಕಾರಣಕ್ಕೋಸ್ಕರ ಅವ್ರಿಗೆ ಸಾಂತ್ವನ ಹೇಳಿದ್ರೆ ಮನೇಲಿ ಸತ್ತವ್ರ ಮನೆಯಲ್ಲಿ ನೀವು ಬೆಳೆಕಾಳು ಬೆಳೆಸ್ಕೊಳಕ್ ಹೋಗ್ತಿರಲ್ಲ. ನೀವು ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೊಡ್ಬೇಕಾದ್ರೆ ಎಲ್ಲಾದ್ರೂ ಒಂದ್ ಕಡೆ ಪ್ರಿಯಾಂಕ ಖರ್ಗೆ ಕಾರಣ ಈಶ್ವರಪ್ಪ ಬರ್ದಂಗೆ ಬರ್ದಿದ್ದಾರ ಅಂತ ಬರ್ದಂತ ಒಂದು
once again ರಾಜಕೀಯ ಮಾತಾಡ್ತಿದ್ದೀರಿ ನಾನು ರಾಜಕೀಯ ಇವ್ರಿಗೆ ಹೇಳ್ತಾ ಇದ್ದೀನಿ ಉತ್ತರನ. 25ನೇ ತಾರೀಕು ಡೆತ್ ನೋಟ್ ಬರೆದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಹಾಕಿದ್ದಾನೆ, 26ನೇ ತಾರೀಕು ಅವ ಆತ್ಮಹತ್ಯೆ ಮಾಡ್ಕೋತಾನೆ. 20 ಗಂಟೆ ನೀವು ಓಡಿಸಿದಿರಿ, ಒಂದು ಕಡೆ ಅವನನ್ನು ಓಡಿಸ್ತೀರಿ, ಅಲ್ಲಿ ಸಿ ಟಿ ರವಿಯನ್ನು ಓಡಿಸ್ತೀರಿ. ಯಾಕೆ ಸಿಟಿ ರವಿನ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಅಲ್ಲ, ಹೇಳಿದ್ದು ನಾನು. ಸಿಟಿ ರವಿ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಜನಗಳಿಗೆ ತೋರಿಸ್ಕೊಟ್ಟಿದ್ದಾರೆ. ಅವ್ರ ಪಕ್ಷದ ಪಾರ್ಟಿ ಡಿಫರೆನ್ಸ್ ತೋರಿಸ್ಕೊಟ್ಟಿದ್ದಾರೆ. ಅವರ ಸಂಸ್ಕೃತಿನ ಅನಾವರಣಗೊಳಿಸ್ಕೊಂಡಿದ್ದಾರೆ. ಹೆಣ್ಮಕ್ಳನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೀತಾರೆ. ಅವ್ರ ಕೇಸ್ ಇಲ್ಲ ತರ್ತೀರಿ. ಈ ಕೇಸಲ್ಲಿ ಒಂದು ನಿಮಿಷ ಮುನಿರತ್ನ ಯಾಕೆ ಹೇಳ್ಬಾರ್ದು? ಮುನಿರತ್ನ ಏನೇನ್ ಮಾಡಿದ್ರು ನೋಡಿ. ಯಾವ ಗೋಡನ್ ಕರ್ಕೊಂಡು ಏನ್ ಮಾಡಿದ್ರು ಗೊತ್ತೇ ನಿಮ್ಗೆ? ನಮ್ಮ ಹಳೆ ಫ್ರೆಂಡ್ ಅಲ್ಲ, ಅವರ ಶಾಸಕ. ಏನ್ ಹೇಳ್ತಾ ಇದ್ದೆ ಅಂದ್ರೆ, ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೇಳಲಿಕ್ಕೆ ಕಾರಣ ಏನು ಅಂತಂದ್ರೆ, PSC ಸ್ಕ್ಯಾಮ್ ಇಂದ ಹಿಡಿದು ಇವತ್ತಿನವರೆಗೂ ಹಲವಾರು ಸ್ಕ್ಯಾಮ್ಗಳು ಬಿಜೆಪಿ ಹೊರಗಟ್ಟಿದೆ ಪ್ರಿಯಾಂಕಾ ಖರ್ಗೆ ಅವರು. ಪ್ಲಸ್ ಅವರ ಅಪ್ಪ ಅಲ್ಲಿ AIC ಅಧ್ಯಕ್ಷ ಆಗಿರೋದ್ರಿಂದ ಪ್ರಚಾರಕ್ಕೋಸ್ಕರವಾಗಿ, ಮೈಲೇಜ್ ತಗೊಳ್ಳಿಕ್ಕೋಸ್ಕರವಾಗಿ ಬಿಜೆಪಿ ಇನ್ನ ಜೀವಂತ ಇದೆ ಕರ್ನಾಟಕ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲ ನಡವಳಿಕೆಗಳೇ ಕಾರಣ. ಇವತ್ತಿನ ದಿವಸ ಹೇಳ್ತಾ ಇದೀನಿ ಕೇಳಿ. ಇವತ್ತಿನ ದಿವಸ ಹೇಳ್ತೀನಿ ಕೇಳಿ. ರಾಜೀವ್ ಕೂಡ ಬಿಜೆಪಿಯ ಕಾರ್ಯಕರ್ತ ಮರಿಬಾರ್ದು. ಅಲ್ಲ, ನಿಮ್ಗೆ ಪ್ರಶ್ನೆ ಪೂರ್ವಕವಾಗಿ ನೀವೇ ಕೇಳ್ತೀವಿ. ಅವ್ನು ಹೇಳಿ ಸರ್, ಇದು ಆತ ಹೇಳಿ. ಪ್ರಶ್ನೆ ಅದಕ್ಕೆ ಪ್ರಶ್ನೆ ಸಿದ್ದರಾಮಯ್ಯನವರಿಗಿಂತಲೂ DK ಶಿವಕುಮಾರ್ಗಿಂತಲೂ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಹಿಗ್ಗಾಮುಗ್ಗ ಟೀಕೆ ಮಾಡುವಂತ ನಾಯಕ ಕಾಂಗ್ರೆಸ್ ನಲ್ಲಿದ್ರೆ ಅದು ಪ್ರಿಯಾಂಕರ್ಗೆ ಎರಡು ಮಾತಿಲ್ಲ. ವಿತ್ ಸ್ಟ್ಯಾಟಿಸ್ಟಿಕ್ಸ್. ಹೌದು, ಬಿಜೆಪಿಗೂ ಅವರನ್ನ ಒಂದು ಹಣಿ ಬೇಕು ಅನ್ನುವಂಥದ್ದು ರಾಜಕೀಯವಾಗಿ ಒಂದು 9 ದಿನಗಳಾಯ್ತು ಸರ್ ನೀವು ಹೋರಾಟವನ್ನು ಶುರು ಮಾಡೋದಕ್ಕೆ. ನಿಮ್ಮಲ್ಲೇ ಎಲ್ಲಿಂದ ಶುರು ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ವಿಜಯೇಂದ್ರ ಬಂದಿಲ್ಲ ಇವತ್ತು, ಒಂದು ಕಡೆ ನೀವು ಈಗ ರಾಜಕೀಯವಾಗಿ ನಿಮಗೆ ಅಂಗೈಯಲ್ಲಿ ಸಿಕ್ಕಂತ ಅವಕಾಶವನ್ನ ಈ ತರ ಅದು ಕೂಡ ಮೀಡಿಯಾ ಅದು ಕೂಡ ಚಪ್ಪೆ ಸೋಡ ಅಂತ ಹೇಳಿದ ನಂತರ ನಿನ್ನೆ ಅಶೋಕ್ ಅವರು ಸ್ವಲ್ಪ ಜಾಸ್ತಿ ನಿಮ್ಮ ಹೋರಾಟ ಈಗ ಅವ್ರು ಒಂದ್ ಮಾತು ಹೇಳಿದ್ರು, ಏನು ಪ್ರಿಯಾಂಕಾ ಖರ್ಗೆ ಏನೋ ಫುಲ್ ಎದುರಿಸಿಟ್ಬಿಟ್ಟವ್ರೆ ಬಿಜೆಪಿನೇ ಅಂತ. ಇವ್ರ ಅಧಿಕಾರಕ್ಕೆ ಬಂದಾಗಿಂದ ಎಲ್ಲಾ ವಿಷಯಕ್ಕೂ ತಾನೇ ಬಂದು ಮುಂದೆ ಮಾತಾಡೋದು. ಯಾವ್ದೋ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಮಸ್ಯೆ ಆಯ್ತಾ, ತಗೋ ಮೀಡಿಯಾ ಮುಂದೆ ಬಂದು ಮಾತಾಡೋ. ಇನ್ಯಾವುದೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ, ತಗೋ ಮೀಡಿಯಾ ಮುಂದೆ ಬಂದು ಮಾತಾಡೋ. CM ಪರವಾಗಿ ತಗೋ ಮೀಡಿಯಾ ಮುಂದೆ ಮಾತಾಡೋ. ನಾನು ಬಿಟ್ಬಿಟ್ಟು ಅವ್ರ ಪಕ್ಷದಲ್ಲಿ ಅವ್ರು ಕಂಡ್ರೆ ಆಗ್ತಾ ಇಲ್ಲ, ಆತರ ಆಗ್ಬಿಟ್ಟಿರೋ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಏನಂತ ಕರೀತಾರೆ ಗೊತ್ತಾ? ಟ್ರೋಲ್ ಮಿನಿಸ್ಟರ್ ಅಂತ ಕರೀತಾರೆ. ಪಕ್ಷದಲ್ಲಿ ಪ್ರಿಯಾಂಕರ್ಗೆ ಪರ ಒಬ್ಬ ಬ್ಯಾಟಿಂಗ್ ಮಾಡಲಿಲ್ಲ ಸರ್. ಮೊನ್ನೆ ಯಾರು ಮಾತಾಡಿಲ್ಲ. ಎಲ್ಲರೂ ಮಾತಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಿನಿಸ್ಟರ್ ಅಂತ ಕರೀತಾರೆ. ಏನಕ್ಕೆ ಗೊತ್ತಾ? ಅವರು ನಿಮಗೆ ಜ್ಞಾಪಕ್ಕಿದ್ರೆ ನಾವು ಅಧಿಕಾರದಲ್ಲಿದ್ದಾಗ ಅವರು ಪ್ರತಿನಿತ್ಯ ಬಂದ್ಬಿಟ್ಟು ಪೇಪರ್ ಮುಂದೆ ಬಿಟ್ಕಾಯಿನ್ ಅನ್ನೋರು. ಎಲ್ಲೋಯ್ತಪ್ಪ ಬಿಟ್ಕಾಯಿನ್ ತನಿಖೆ? ಇವತ್ತು ಏನ್ ಮಾಡಿದ್ರಿ? 40% ಕಮಿಷನ್ ಅಂತ ಏನ್ ಅನ್ಸಿದೆ ಎಲ್ಲ ಏನಾಯ್ತು? ಯೋಚನೆ ಮಾಡಿ ನೋಡಿ. ಕೊರೋನಾದಲ್ಲಿ ರೆಮ್ಡಿಸಿವಿರ್ ಏನಾಯ್ತು? ಆಕ್ಸಿಜನ್ ಏನಾಯ್ತು? 200-300 ಪುಟಗಳು ಇತಿಹಾಸ ಜಸ್ಟಿಸ್ ಕುನ್ನಾ ಅವರು ಕಾಯ್ದು ನೋಡ್ತಾ ಇರಿ. 100% ಹೋಗ್ತಾರೆ. ಬಿಜೆಪಿ 40% ಒಂದೇ ಸಾವಿರಾರು ವೀಕ್ಷಕರೇ, ಒಂದು ಬ್ರೇಕ್. ಈಗ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ನಾವೇನ್ ಅಂದ್ಕೊಂಡಿದ್ವಿ ಅಂತಂದ್ರೆ, ಇವರು ಆರೋಪ ಮಾಡೋದು ನೋಡಿದಾಗ ಇನ್ನು ಸೋನಿಯಾ ಗಾಂಧಿ ಜೈಲ್ಗೆ ಹೋಗ್ಬಿಟ್ರು, ಆಮೇಲೆ ರಾಹುಲ್ ಗಾಂಧಿ ಜೈಲ್ಗೆ ಹೋಗ್ಬಿಟ್ರು ಅಂತ ನಾವು ಅಂದ್ಕೊಂಡಿದ್ವಿ. ಈಗ ಇವ್ರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ 300 ಪುಟ ಇದೆ, ಅವ್ರು ಜೈಲ್ಗೆ ಹೋಗ್ತಾರೆ. ಇವ್ರು ಏನ್ ನಾಗರಾಜ್ ಯಾದವ್ ಯಾವನು ಹೋಗಲ್ಲ ಸರ್. ಅದಕ್ಕೆ ನಮ್ಮ ಪ್ರಶ್ನೆ ಇರುವಂತದ್ದು, ಸಚಿನ್ ಅಂತ ಅವರು ಸಾಯ್ತಾರಲ್ಲ, ಅವರ ಪರವಾಗಿ ಧ್ವನಿ ಎತ್ತುತ್ತೇವೆ. ನಮಗೆ ಪ್ರಿಯಾಂಕರ್ಗೆ ಏನಾಗಬೇಕಾಗಿಲ್ಲ, ಬಿಜೆಪಿ ಏನಾಗಬೇಕಾಗಿಲ್ಲ, ಸಚಿನ್ಗೆ ಆಗ್ತಾ ಇರುವಂತ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತುತ್ತೇವೆ.